ಕಾವೇರಿಯ ಉಗಮ ಸ್ಥಾನ ತಲಕಾವೇರಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ತಲಕಾವೇರಿ ಸಂಪೂರ್ಣವಾಗಿ ಮಂಜಿನಿಂದ ಆವೃತವಾಗಿದ್ದು ಹೊರಗಿನಿಂದ ಆಗಮಿಸುವ ಭಕ್ತಾದಿಗಳು ಮಂಜು ಮುಸುಕಿದ ವಾತಾವರಣಕ್ಕೆ ಫಿದಾ ಆಗಿದ್ದಾರೆ. ಹಾಗಾದರೆ ಅದರ ಜೊತೆಯಲ್ಲಿ ಬೆಂಗಳೂರಲ್ಲೂ ಕೂಡ ಮಳೆ ಆಗ್ತಾ ಇದೆ. ಮಳೆ ಇಲ್ಲದೆ ಸುಡ್ತಾ ಇದ್ದಂತಹ ಬೆಂಗಳೂರಿಗೆ ಮಳೆರಾಯ ಕೂಡ ಕರುಣೆ ತೋರಿದ್ದಾನೆ. ಈ ಸುಡ್ತಾ ಇದ್ದಂತಹ ಬೆಂಗಳೂರು ತುಂತುರು ಮಳೆಯಿಂದ ಫುಲ್ ಕೂಲ್ ಆಗಿದೆ. ಮುಂದಿನ 3 ದಿನ ಇದೇ ರೀತಿ ಜಿಟಿ ಮಳೆ ಇರೋದರ ಜೊತೆಗೆ ಬೆಂಗಳೂರಿನಲ್ಲಿ ಚಳಿ ಜಾಸ್ತಿ ಆಗಲಿದೆ. ಮುಂದಿನ 3 ದಿನ ಮಳೆ ಮುನ್ಸೂಚನೆ. ಬೆಂಗಳೂರು ಫುಲ್ ಕೂಲ್. ಸಿಲಿಕಾನ್ ಸಿಟಿ ಬೆಂಗಳೂರು ಮಳೆ ಕಾಣದೆ ಕಾವೇರಿ ಹೋಗಿತ್ತು. ತುಂತುರು ಮಳೆ ಬಂದ್ರೆ ಸಾಕುವಂತ ಸಿಟಿ ಮಂದಿ ಕಾಯ್ತಾ ಇದ್ರು. ಅದರಂತೆ ಇದೀಗ ಬೆಂಗಳೂರಿನಲ್ಲಿ ತುಂತುರು ಮಳೆ ಮೋಡ ಕವಿದ ವಾತಾವರಣ ಬೆಂಗಳೂರನ್ನ ಕೂಲ್ ಮಾಡ್ತಾ ಇದೆ. ಸತತವಾಗಿ ಜಿಟಿ ಮಳೆ ಸುರಿತಾ ಇದ್ದು ಸುಡುತ್ತಿದ್ದ ಬೆಂಗಳೂರು ತಂಪಾಗಿದೆ. ಮುಂದಿನ 3 ದಿನ ಕೂಡ ಬೆಂಗಳೂರಿನಲ್ಲಿ ಇದೇ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೂ ಬೆಂಗಳೂರಿನಲ್ಲಿ ಮಳೆ ಮಾತ್ರ ಕಾಣೆಯಾಗಿತ್ತು. ಆದ್ರೀಗ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಹನಿಯುತ್ತಿದೆ. ಇದರಿಂದಾಗಿ ಬೆಂಗಳೂರಿನಲ್ಲಿ ತಣ್ಣನೆಯ ವಾತಾವರಣ ಸೃಷ್ಟಿಯಾಗಿದೆ. ಇದೇ ರೀತಿಯ ವಾತಾವರಣ ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದ್ದು ಚಳಿ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮಳೆ ಸುರಿಯುವ ಸಾಧ್ಯತೆ ಹೆಚ್ಚಳ ಆಗಿರುವುದರ ಜೊತೆಗೆ ಚಳಿಯ ಪ್ರಮಾಣ ಜಾಸ್ತಿ ಆಗಲಿದೆ. ಆದಷ್ಟು ಜನ ಬೆಚ್ಚಗಿನ ಉಡುಗೆಗಳನ್ನು ಧರಿಸುವಂತೆ ತಜ್ಞರು ಸಲಹೆ ನೀಡ್ತಾ ಇದ್ದು ಜನ ಆದಷ್ಟು ಆರೋಗ್ಯ ಬಗ್ಗೆಯೂ ಕೂಡ ಕಾಳಜಿ ವಹಿಸುವುದು ಉತ್ತಮ.